ರಾತ್ರೋರಾತ್ರಿ ಕಿಂಗ್ ಕೊಹ್ಲಿಯ ಇನ್ಸ್ಟಾ ಅಕೌಂಟ್ ಕಣ್ಮರೆಯಾಗ್ಬಿಟ್ಟಿತ್ತು. ತಡರಾತ್ರಿ ಇನ್ಸ್ಟಾಗ್ರಾಂನಲ್ಲಿ ಕಾಣಿಸ್ತಿಲ್ಲ ಕೊಹ್ಲಿ ಅಕೌಂಟ್. ರನ್ ಮಷಿನ್ ವಿರಾಟ್ ಕೊಹ್ಲಿ ಅಭಿಮಾನಿಗಳಲ್ಲಿ ಇದು ಆತಂಕ ಮೂಡಿಸಿತ್ತು. ಕೊಹ್ಲಿಗೆ ಏನಾಯ್ತು ಅಂತ ಅನುಷ್ಕಾ ಶರ್ಮಾಗೆ ಫ್ಯಾನ್ಸ್ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಪೆಂಗ್ವಿನ್ ಹಿಂಬಾಲಿಸಿ ಕೊಹ್ಲಿ ಹೋದ್ರಾ ಅಂತ ಚರ್ಚೆಯಾಗಿತ್ತು. ರಾತ್ರಿಯಿಂದ ಬೆಳಗಿನವರೆಗೂ ಜಾಲತಾಣಗಳಲ್ಲಿ ಇದು ಭಾರಿ ಸಂಚಲನ ಕೂಡ ಮೂಡಿಸಿತ್ತು. 274 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಕೊಹ್ಲಿ. ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಸಾಲಲ್ಲಿ ಮುಂಚೂಣಿಯಲ್ಲಿದ್ದಾರೆ ಕೊಹ್ಲಿ. ಅವರ ಇನ್ಸ್ಟಾಗ್ರಾಮ್ ತಡರಾತ್ರಿ ಕಾಣಿಸದೇ ಇದ್ದಾಗ ಅಭಿಮಾನಿಗಳು ಗಲಿಬಿಲಿಗೊಂಡ್ರು. ಈಗ ವಿರಾಟ್ ಕೊಹ್ಲಿ ಇನ್ಸ್ಟಾ ಅಕೌಂಟ್ ರೀಆಕ್ಟಿವೇಟ್ ಆಗಿದೆ. ಬೆಳಗ್ಗೆ 8:30 ಸುಮಾರಿಗೆ ಮತ್ತೆ ಕೊಹ್ಲಿ ಖಾತೆ ಆಕ್ಟಿವ್ ಆಗಿದೆ. ಇದೇನಾದರೂ ಟೆಕ್ನಿಕಲ್ ಗ್ಲಿಚಸ್, ತಾಂತ್ರಿಕ ದೋಷನ ಅಥವಾ ಉದ್ದೇಶಪೂರ್ವಕವಾಗಿ ಆಗಿತ್ತಾ, ಎಡವಟ್ಟಾಯ್ತಾ? ಕೊಹ್ಲಿ ಜಾಲತಾಣ ನಿರ್ವಹಣೆ ಟೀಮ್ ಇದರ ಬಗ್ಗೆ ಸ್ಪಷ್ಟಪಡಿಸಬೇಕಾಗಿದೆ. ಕೊಹ್ಲಿ ಸಹೋದರ ವಿಕಾಸ್ ಖಾತೆ ಕೂಡ ಡಿಆಕ್ಟಿವೇಟ್ ಆಗಿತ್ತು. ವಿಕಾಸ್ ಕೊಹ್ಲಿ ಖಾತೆಯನ್ನು ಕೂಡ ಬೆಳಿಗ್ಗೆ ರೀಆಕ್ಟಿವೇಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತವರ ಸಹೋದರನ ಅಕೌಂಟ್ಗೆ ಏನಾಯಿತು ಹಾಗಿದ್ರೆ? ಅದು ಡಿಆಕ್ಟಿವೇಟ್ ಆಗೋದಕ್ಕೆ ಏನು ಕಾರಣ? ತಾಂತ್ರಿಕ ದೋಷನ, ಎಡವಟ್ಟಾಗ್ಬಿಡ್ತಾ? ಗಲಿಬಿಲಿಗೊಂಡಿದ್ರು ಫ್ಯಾನ್ಸ್. ಕೊನೆಗೆ ಈಗ ಎಲ್ಲವೂ ಕೂಡ ಮತ್ತೆ ನಾರ್ಮಲೈಸ್ ಆಗಿದೆ, ರಿಯಾಕ್ಟಿವೇಟ್ ಆಗಿದೆ.